बहिरन्तश्च भूतानाम् अचरञ्चरमेव च सूक्ष्मत्वात् तद्विज्ञेयन् दूरस्थं चान्तिके च तत्। ಬಹಿರಂತಶ್ಚ ಎಲ್ಲ ಅಕ್ಷರಗಳು ರಸ್ವ ರ ಮತ್ತೆ ತ ಮೇಲೆ ಆಘಾತ. ಬಹಿರಂತಶ್ಚ ಭೂತಾನಾಂ ಅಚರಂಚರಮೇವ ಚ. ಎರಡನೇ ಚರಣದಲ್ಲಿ ಎಲ್ಲಿಯೂ ಆಘಾತ ಇಲ್ಲ, ರಸ್ವ ದೀರ್ಘಗಳ ಮೇಲೆ ಗಮನ ಕೊಡಬೇಕು. ಅಚರಂಚರಮೇವ ಚ ಸೂಕ್ಷ್ಮತ್ವಾತ್ ಸೂಕ್ಷ್ಮ ಸುದೀರ್ಘ ನಂತರ ಅರ್ಧಕ್ಷ ಪೂರ್ತಿ ಮ ಬಂದಿದೆ. ಸೂಕ್ಷ್ಮತ್ವಾ ಮತ್ವಾ ಮ ಮೇಲೆ ಆಘಾತ, ಮುಂದೆ ಅರ್ಧತ ಪೂರ್ತಿ ವಾ ಸೇರಿ ಸಂಯುಕ್ತಾಕ್ಷರ. ಸೂಕ್ಷ್ಮತ್ವಾತ್ ತ್ವಾ ಆದ ನಂತರ ಅರ್ಧತ. ಸೂಕ್ಷ್ಮತ್ವಾತ್ ಮುಂದೇನಿದೆ ತದವಿಜ್ಞೇಯನ್ ಸೂಕ್ಷ್ಮತ್ವಾತ್ ಮುಂದೆ ತದವಿಜ್ಞೇಯನ್. ಈಗ ಎರಡನ್ನೂ ಸೇರಿಸಿ ಒಟ್ಟಿಗೆ ಹೇಳಿದಾಗ ಸೂಕ್ಷ್ಮತ್ವಾತ್ ತದವಿಜ್ಞೇಯನ್ ದೂರಸ್ಥಂ ಚಾಂತಿಕೆ ಚ ತತ್. ದೂರಸ್ಥ ರ ಮೇಲೆ ಆಘಾತ. ದೂರಸ್ಥಂ ಚಾಂತಿಕೆ ಚ ತತ್. ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ಬಹಿರಂತಶ್ಚ ಭೂತಾನಾಮಚರಂಚರಮೇವ ಚ ಸೂಕ್ಷ್ಮತ್ವಾತ್ ತದ್ವಿಜ್ಞೇಯನ್ ದೂರಸ್ಥಂ ಚಾಂತಿಕೆ ಚ ತತ್.